ರೈತರ ಮಗಳು ನಂದಿತಾ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯಕ್ಕೆ 4ನೇ ರ್ಯಾಂಕ್. ಕಂಪ್ಲಿ ತಾಲೂಕಿನ ಸನಾಪುರ ಗ್ರಾಮದ ರೈತ ಉಮೇಶ್ ಗೌಡ್ರ ಮಗಳು. ಬಳ್ಳಾರಿ ಜಿಲ್ಲೆಗೆ ಪ್ರಥಮ ಸ್ಥಾನ, ಕಂಪ್ಲಿಗೆ ಕೀರ್ತಿ. ಇದು ಬಳ್ಳಾರಿ ಜಿಲ್ಲೆಯ ಹೆಮ್ಮೆ. ಕಂಪ್ಲಿ ತಾಲೂಕಿನ ಸನಾಪುರ ಗ್ರಾಮದ ರೈತನ ಮಗಳು ತಮ್ಮ ಪ್ರತಿಭೆಯಿಂದ ರಾಜ್ಯ ಮಟ್ಟದಲ್ಲಿ ಬೀರಿರುವ ವಿದ್ಯಾರ್ಥಿನಿ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 622 ಅಂಕ ಗಳಿಸಿ ನಂದಿತಾ ಹಳೇಗೌಡರು ರಾಜ್ಯಕ್ಕೆ 4ನೇ ರ್ಯಾಂಕ್ ಹಾಗೂ ಜಿಲ್ಲೆಗೆ ಪ್ರಥಮ ಸ್ಥಾನ ತಂದಿದ್ದಾಳೆ. ಪಟ್ಟಣದ ವಿದ್ಯಾಸಾಗರ ಆಂಗ್ಲ ಮಾಧ್ಯಮ ವಸತಿ ಶಾಲೆಯ ವಿದ್ಯಾರ್ಥಿನಿ ನಂದಿತಾ ರೈತ ದಂಪತಿಗಳಾದ ಉಮೇಶ್ ಹಾಗೂ ಸವಿತಾ ಅವರ ಪುತ್ರಿ. ಕನ್ನಡ, ಗಣಿತ, ಹಿಂದಿ, ಸಮಾಜ ವಿಜ್ಞಾನ ಎಲ್ಲವನ್ನೂ 100% ಅಂಕಗಳಿಂದ ಪಾಸ್ ಆಗಿರುವ ನಂದಿತಾ ಇಂಗ್ಲಿಷ್ನಲ್ಲಿ 123 ಮತ್ತು ವಿಜ್ಞಾನದಲ್ಲಿ 99 ಅಂಕ ಪಡೆದುಕೊಂಡಿದ್ದಾಳೆ. ನಂದಿತಾಳು ತನ್ನ ಯಶಸ್ಸಿಗೆ ಶಿಕ್ಷಕರ ಮಾರ್ಗದರ್ಶನ ಹಾಗೂ ಪೋಷಕರ ಪ್ರೋತ್ಸಾಹವೇ ಕಾರಣ ಎನ್ನುತ್ತಾಳೆ. ಬೆಳಿಗ್ಗೆ 7 ರಿಂದ ರಾತ್ರಿ 9 ರವರೆಗೂ ನಡೆದ ಅಧ್ಯಯನ ಮತ್ತು ಉತ್ತಮ ಪಾಠದ ಸರಣಿಯೇ ಈ ಸಾಧನೆಯ ಹಿಂದಿನ ಶಕ್ತಿ. ಟಿವಿಯೊಂದಿಗೆ ಮಾತನಾಡಿದ ನಂದಿತಾ, ನಾನು ಬಾಲ್ಯದಿಂದಲೇ ಡೆಂಟಿಸ್ಟ್ ಆಗುವ ಕನಸಿತ್ತು. ಈಗ ಈ ಫಲಿತಾಂಶ ನನ್ನ ವಿಶ್ವಾಸವನ್ನ ಹೆಚ್ಚಿಸಿದೆ. ನಾನು ಡೆಂಟಿಸ್ಟ್ ಆಗ್ತೀನಿ ಎನ್ನುವ ವಿಶ್ವಾಸವಿದೆ. ಮುಂದೆ ಸೈನ್ಸ್ ವಿಭಾಗದಲ್ಲಿ ಮುಂದುವರಿಯುವ ಕನಸಿದೆ ಎಂದಿದ್ದಾಳೆ ನಂದಿತಾ. ಎಕ್ಸ್ಪೆಕ್ಟ್ ಮಾಡಿದಿಲ್ಲ, ಖುಷಿ ಆಗುತ್ತೆ, ತುಂಬಾ ಖುಷಿ ಅನ್ಸುತ್ತೆ. ಮತ್ತೆ ಇಷ್ಟು ಮಾರ್ಕ್ಸ್ ಬರ್ತಿದೆ ಅಂತ ಅನ್ಕೊಂಡಿದ್ದಿಲ್ಲ, ಬಂದಿದೆ. ನಾನ್ ಓನ್ ಪ್ಲಾನ್ಸ್ ಏನಿರ್ಲಿಲ್ಲ. ನಮ್ ಸ್ಕೂಲ್ ಅವ್ರು ಏನ್ ಹೇಳ್ತಿದ್ರು, ಟೀಚರ್ಸ್ ಏನ್ ಹೇಳ್ತಿದ್ರು ಅದನ್ನೇ ಮಾಡ್ತಿದ್ದೆ ಅಷ್ಟೇ. ಅವ್ರ ಏನ್ ಹೇಳ್ತಿದ್ರು ಅದನ್ನೇ ಓದ್ತಿದ್ದೆ. ಫಿಸಿಕ್ಸ್ ಸ್ವಲ್ಪ ಟಫ್ ಅನ್ಸಿತ್ತು, ಇನ್ನ ಎಲ್ಲ ಈಸಿ ಇತ್ತು. ಸೈನ್ಸ್ ಮಾಡ್ತೀನಿ. ನಮ್ಮ ತಂದೆ ತಾಯಿ ಮತ್ತು ನಮ್ಮ ಅಣ್ಣವರು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಮತ್ತೆ ಯಾವಾಗಾದ್ರೂ ಎಷ್ಟು ಗಂಟೆಗಾದ್ರೂ ಕರ್ಕೊಂಬರೋದು ಬಿಡೋದು ಮಾಡ್ತಿದ್ರು. ಅವರಿಂದನೇ ಚೆನ್ನಾಗಿ ಓದಂಗಾಯ್ತು. ಮತ್ತೆ ನಮ್ಮ ಟೀಚರ್ಸು ವಿದ್ಯಾಸಾಗರ ಶಾಲೆಯಿಂದ ಎಲ್ಲ ಕಿಶೋರ್ ಸರು, ರೋಹಿಣಿ ಮಿಸ್ಸು ಮತ್ತೆ ಪ್ರಿನ್ಸಿಪಲ್ ಸರು, ಎವ್ರಿ ಸಬ್ಜೆಕ್ಟ್ ಟೀಚರ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ರು, ಚೆನ್ನಾಗಿ ಓದಿಸಿದ್ರು. ಬೆಳಗ್ಗೆ ಜಲ್ದಿ ಎದ್ದು ತನ್ನ ಕೆಲಸ ಎಲ್ಲ ಮಾಡ್ಕೊಂಡು ಚೆನ್ನಾಗಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಂದಿದ್ದಾಳೆ. ನಮಗೂ ಹೆಮ್ಮೆ ಅನಿಸುತ್ತೆ. ಹೀಗೆ ಚೆನ್ನಾಗಿ ಮಾರ್ಕ್ಸ್ ತಗೊಂಬ ಅಂತ ಹೇಳ್ತೀನಿ. ಯಾಕಂದ್ರೆ ಈ ಒಂದು ಸಣ್ಣ ಹಳ್ಳಿಯಾಗ ಇಷ್ಟು ಚೆನ್ನಾಗಿ ಓದಿ ಇಷ್ಟು ಮಾರ್ಕ್ಸ್ ಪಡೆದ್ರಂದ್ರೆ ಬಹಳ ಹೆಮ್ಮೆ ಪಡೋಂತ ವಿಷಯ ಆಗೈತೆ. ಆಮೇಲೆ ನಮ್ಮ ಸುತ್ತಮುತ್ತಲ ಹಳ್ಳಿಯಲ್ಲಿ ಕೂಡ ಇಷ್ಟು ಮಾರ್ಕ್ಸ್ ತಗೊಂಡ್ರ ಬಹಳ ಕಡಿಮೆ ಅದಾರಲ್ಲ. ಹಂಗಾಗಿ ನಮ್ಮ ಮಗಳು ಮಾರ್ಕ್ಸ್ ತಗೊಂಡಕ್ಕೆ ಬಹಳ ತುಂಬಾ ಸಂತೋಷ ಐತೆ ನನಗೆ. ಮುಂದೆ PUC ಸೈನ್ಸ್ ಕೋರ್ಸ್ ಏನೋ 1-2-3 ದಿವಸದಲ್ಲಿ ನಿರ್ಧಾರ ಮಾಡ್ತೀವಿ. ನಾವು ಅಗ್ರಿಕಲ್ಚರ್ ಒಕ್ಕಲ್ತನ ಮಾಡ್ತೀವಿ. ಅವ್ರ ಸ್ಕೂಲವ್ರು ಕೂಡ ಬಹಳ ಖುಷಿ ಪಟ್ಟಾರ. ನೀವು ನಮಗೆ ಬೆಳಗ್ಗೆ 6:45-7 ಗಂಟೆಗೆಲ್ಲ ಶಾಲೆ ಕಳಿಸಿ ರಾತ್ರಿ 9 ಗಂಟೆಗೆ ಕರ್ಕೊಂಡು ಹೋಗಿ ಬಹಳ ನೀವು ಕಷ್ಟಪಟ್ಟಕ್ಕೂ ಸಾರ್ಕಾತು. ನಾವು ಓದಿಸಿದಕ್ಕೂ ನಮ್ಮ ಶಾಲೆಯಿಂದ ನಮಗೂ ಕೂಡ ಬಹಳ ಹೆಮ್ಮೆ ಪಡ್ತಾ ಇದೀವಿ ಅಂತ ಹೇಳಿದ್ರು ಅವ್ರ ಸ್ಕೂಲ್. ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರುವ ಮಕ್ಕಳು ವಿಶ್ವದ ಮಟ್ಟದಲ್ಲಿ ಮೆರೆಯಬಲ್ಲರು ಎಂಬುದಕ್ಕೆ ನಂದಿತಾ ಒಂದು ಜೀವಂತ ಉದಾಹರಣೆ. ನಂದಿತಾಳ ಸಾಧನೆಗೆ ಸಿದ್ದು ಟಿವಿ ಅಭಿನಂದನೆ ಕೋರುತ್ತೆ. ರಘುವೀರ್, ಸಿದ್ದು ಟಿವಿ ಕಂಪ್ಲಿ.